ಭಾರತದಾಗಿರೋ ಮುಸ್ಲಿಮ್ರೆಲ್ಲ ಪ್ಯೂರ್ ಮುಸ್ಲಿಮ್ರು ಅಲ್ಲಂತ. ಐಸಿಸ್ ಸಂಘಟನೆ ಕೇರಳದಾಗ ಇಷ್ಟು ದೊಡ್ಡ ಮಟ್ಟಿಗೆ ಹರಡಾಕ ಏನು ಕಾರಣ? ಶ್ರೀಲಂಕಾದಾಗ ಬಾಂಬ್ ಬ್ಲಾಸ್ಟ್ ಆದ್ರ ಕೇರಳ ಮೂಲದ ವ್ಯಕ್ತಿ ಅರೆಸ್ಟ್ ಆಗ್ತಾರೆ. ವ್ಯಾಪಾರಕ್ಕಂತ ಕೇರಳಕ್ಕೆ ಬಂದ ಅರಬ್ರು ಮಾಡಿದ್ದ ಬೇರೆ ಕೆಲಸ. ಕೇರಳದಿಂದ ಇಸ್ಲಾಂ ರಾಷ್ಟ್ರಗಳಿಗೆ ಡೈರೆಕ್ಟ್ ಫ್ಲೈಟ್, ಫ್ರೀ ಫ್ಲೈಟ್ ಸಿಗ್ತಾವ. ಹೊಸದಾಗಿ ಚಾಲು ಆಗಿರೋ ಪ್ಯೂರ್ ಇಸ್ಲಾಂ ಇನ್ನಾದ ಎಷ್ಟು ಜನರನ್ನ ಬಲಿ ತಗೊಳುತ್ತೋ ಯಾರಿಗ್ ಗೊತ್ತು. ಭಾರತದಾಗಿರೋ ಮುಸ್ಲಿಮ್ರೇನದಾರಲ್ರಿ ಅವರೆಲ್ಲ ನಿಜವಾದ ಮುಸ್ಲಿಮ್ರ ಅಲ್ಲಂತ. ಪ್ಯೂರ್ ಮುಸ್ಲಿಮು ಅವ್ರ ಅಲ್ವೇ ಅಲ್ಲಂತ. ಅಂದ್ರ ಶುದ್ಧ ಮುಸ್ಲಿಮ್ರು. ಇದೊಂಥರ ಹೆಂಗೈತಿ ಅಂದ್ರ ಹಿಟ್ಲರ್ ಒಂದು ಯುದ್ಧ ಮಾಡ್ತಾನಲ್ಲ, ಯಹೂದಿಗಳು ನಾಜಿಗಳ ಮಧ್ಯೆ ಆ ಯುದ್ಧ ನಡೀತೈತಿ. ನಾಜಿಗಳಷ್ಟೇ ಈ ಜಗತ್ನಾಗ ಅತಿ ಪವಿತ್ರರು ಅಂತ. ಹಾಗೆ ಇಸ್ಲಾಂ ಒಳಗ ಶುದ್ಧ ಪ್ಯೂರ್ ಇಸ್ಲಾಮಿಗರಷ್ಟೇ ಶುದ್ಧ ಮುಸ್ಲಿಮ್ರು. ಅಂದ್ರೆ ಬರೀ ಈ ಥರ ಬೇರೆ ಬೇರೆ ಮುಸ್ಲಿಮ್ರು ಏನದಾರಲ್ಲ ಅವರೆಲ್ಲ ನಿಜವಾದ ಮುಸ್ಲಿಮ್ರು ಅಲ್ವೇ ಅಲ್ಲಂತ. ಭಾರತದಾಗಿರೋರು ಎಷ್ಟು ಮಂದಿ ಶುದ್ಧ ಮುಸ್ಲಿಮ್ರದಾರು, ಎಷ್ಟು ಮಂದಿ ಬೇರೆ ಬೇರೆ ಅದಾರೋ ನನಗಂತೂ ಅಷ್ಟು ನಾಲೆಜ್ ಇಲ್ಲ. ಬಟ್ ಇರೋ ಅಷ್ಟು ನಿಮಗೆ ಹೇಳ್ತೇನೆ. ಈ ಪ್ಯೂರ್ ಮುಸ್ಲಿಮ್ರು ನಿಮ್ಗೆ ಕೇರಳದಾಗ ಅಷ್ಟೇ ಸಿಗ್ತಾರಂತ. ಯಾರವರು, ಎಲ್ಲಿಂದ ಬಂದರು, ಏನು ಕತ್ತಿ ಎಲ್ಲ ಹೇಳ್ತೀನಿ. ಅದಕ್ಕಿಂತ ಮೊದಲ ನೀವಿಂದ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿರಿ. ನಿಮಗೆ ಗೊತ್ತಿರೋರ ಜೋಡಿ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿರಿ. ಯಾರನ್ನೇ ಕೇರಳದ ಬಗ್ಗೆ ಒಂದೆರಡು ಮಾತು ಹೇಳಪ್ಪ ಅಂದ್ರೆ ಅಲ್ಲಿ ಸಾಮರಸ್ಯ ಐತಿ. ಅದಷ್ಟೇ ಅಲ್ಲ, ಅಲ್ಲಿರೋರು ಬಹಳಷ್ಟು ದೀರ್ಘಾಯುಗಳದಾರು. ಏನು ಇಂಟರ್ನ್ಯಾಷನಲ್ ಎಜುಕೇಷನ್ ಅವ್ರದ್ದು ಅಂತ ಊರೆಲ್ಲ ಮಾತಾಡ್ತಾರೆ. ನಿಜವಾಗ್ಲೂ ಅಲ್ಲಿ ಇರೋ ಸತ್ಯ ಬ್ಯಾರೇನೇ ಐತಿ. ಇದು ಒಂದು ಮುಖವಾಡ, ಕೇರಳದ ಮುಖವಾಡ. ಇದೆಲ್ಲಾನು ಹೆಂಗೆ ಸೃಷ್ಟಿ ಆಯಿತು ಅಂದ್ರೆ ಅಲ್ಲಿನ ಮುಸ್ಲಿಮರದಾರಲ್ಲ ಅವರು ಈ ರೀತಿ ಒಂದು ಇಮೇಜ್ ಕ್ರಿಯೇಟ್ ಮಾಡ್ಯಾರ. ಅವರು ರಾಮಾಯಣದ ತಮ್ಮದೇ ಆದಂಥ ಒಂದು ರಾಮಾಯಣ ಸೃಷ್ಟಿ ಮಾಡ್ಕೊಂಡಾರ. ಅದನ್ನು ಹಾಡ್ತಾರಂತ. ತಮಗೆ ಬೇಕಾದಂಗೆ ಅದನ್ನು ಚೇಂಜ್ ಮಾಡ್ಕೊಂಡು ಹಾಡೋದು ಏನು ಅಂದ್ರೆ ಅಲ್ಲಿರೋ ಹಿಂದೂಗಳಿಗೆ ಇವರು ಎಷ್ಟು ನಮ್ಮ ಧರ್ಮವನ್ನು ಪ್ರೊಟೆಕ್ಟ್ ಮಾಡಕತ್ತಾರ, ಎಷ್ಟು ನಮ್ಮ ಧರ್ಮಕ್ಕೆ ಗೌರವ ಕೊಡಕತ್ತಾರೋ ಅಂತ ನಾವೆಲ್ಲ ಮಂಗ್ಯಗಳಾಗಬೇಕಲ್ಲ. ಅದಕ್ಕೆ ಆ ಒಂದು ಇಮೇಜ್ ಹಿಂದ ಒಂದು ದೊಡ್ಡ ಕರಾಳ ಮುಖ ಐತಿ. ಐಸಿಸ್ ಏನು ಹೇಳ್ತೈತೋ ಅದ್ರ ತಾಳಕ್ಕೆ ತಕ್ಕಂಗೆ ಕುಣಿತಾರ ಈ ಪ್ಯೂರ್ ಮುಸ್ಲಿಮ್ರು. ಭಾರತದಿಂದ ಐಸಿಸ್ಗೆ ಸೇರ್ಪಡೆ ಆಗೋರೊಳಗೆ ಹೆಚ್ಚಿನವರು ಕೇರಳದವರಾದರು ಯಾಕ ಅಂತ ಎಲ್ಲರೂ ಯೋಚನೆ ಮಾಡೀವಿ. ಅದ್ರ ಜೋಡಿ ಯಾಕೆ ಇಷ್ಟೊಂದು ಇವರಲ್ಲಿ ಮತಾಂಧತೆ ಹೆಚ್ಚಾಯಿತು, ಯಾಕೆ ಇವರು ಐಸಿಸ್ ಮೇಲೆ ಅಷ್ಟೊಂದು ಒಲವು ಹೊಂದ್ಯಾರು, ಇದ್ರ ಹಿನ್ನೆಲೆ ಏನು ಅಂತ ಎಲ್ಲರೂ ಯೋಚನೆ ಮಾಡಿದ್ವಿ. ಆದರೆ ಈ ಸ್ಟಡಿ ಪೇಪರ್ ಅದನ್ನೆಲ್ಲ ರಿವೀಲ್ ಮಾಡಿ ನಾ ಇವತ್ತು ನಿಮಗೆ ಏನೇ ಒಂದು ಸ್ಟೋರಿ ಹೇಳಕತ್ತಿದ್ರು ಎಲ್ಲೋ ಕೇಳ್ಕೊಂಡು ಯಾರೋ ಹೇಳಿದ್ನ ಹೇಳಕತ್ತಿಲ್ಲ. ORF ಅನ್ನೋ ಒಂದು ಫೌಂಡೇಶನ್ ಮಾಡಿರೋ ರಿಸರ್ಚ್ ಪೇಪರ್ ಒಳಗಿರೋ ಇನ್ ಡೀಟೇಲ್ ಸಾಕ್ಷಿ ಸಮೇತ ಇರೋದನ್ನು ನಿಮಗೆ ಹೇಳಕತ್ತನು. ಈ ORF ಅಂದ್ರೆ ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್. ಇದ್ರೊಳಗೆ ಇವ್ರು ಯಾವ್ಯಾವ ವಿಷಯ ಮೇನ್ ಫೋಕಸ್ ಮಾಡ್ಯಾರಂದ್ರೆ ಕೇರಳ ಐಸಿಸ್ಗೆ ಹೆಂಗೆ ಹೋಗಕತ್ತೈತಿ, ಯಾವ ರೀತಿ ಟ್ರೈನಿಂಗ್ ತೊಗೊಂಡು ವಾಪಸ್ ಬರಾಕತ್ತೈತಿ, ಈ ಪ್ಯೂರ್ ಇಸ್ಲಾಂ ಅನ್ನೋದು ಹೆಂಗೆ ಸೃಷ್ಟಿ ಆಯಿತು, ಎಲ್ಲಿಂದ ಹುಟ್ಕೊಂತು. ಐಸಿಸ್ಗೆ ಹೋಗಬೇಕು ಅಂದ್ರೆ ಕೇರಳದಿಂದ ಏರ್ಪೋರ್ಟ್ಗೆ ಹೋಗಿ ಅಲ್ಲಿಂದ ಫ್ರೀಯಾಗಿ ಹೋಗ್ತಾರೆ. ಆ ಒಂದು ಉಚಿತ ಸೇವೆಯನ್ನು ಒದಗಿಸಾಕತ್ತಿರೋದು ಇಸ್ಲಾಂ ರಾಷ್ಟ್ರಗಳು. ಮೇನ್ ಇವ್ರ ಫೋಕಸ್ ಏನು ಮಾಡೋದು ಅಂದ್ರೆ ಐಸಿಸನ್ನು ಎಲ್ಲರ ತಲೆಯೊಳಗೆ ತುಂಬಕ್ಕೆ ಮಲಯಾಳಮನ್ನು ಬಳಸ್ತಾರೆ. ಸ್ಥಳೀಯ ಭಾಷೆಯನ್ನು ಗ್ರಿಪ್ ಮಾಡಿಕೊಂಡು ಆ ಸ್ಥಳೀಯ ಭಾಷೆಯಿಂದನ ಐಸಿಸನ್ನು ಇನ್ನಷ್ಟು ಉನ್ನತ ಸ್ಥಾನಕ್ಕೆ ಎತ್ಕೊಂಡು ಹೊಂಟಾರ. ನಮ್ಮ ಸ್ಥಳೀಯ ಭಾಷೆ ಮೇಲೆ ನಮಗೆ ಎಷ್ಟು ಹಿಡಿತಾ ಇರ್ತೈತಿ, ಎಷ್ಟು ಒಲವಿರ್ತೈತಿ, ಎಷ್ಟು ನಮಗೆ ಅಭಿಮಾನ ಇರ್ತೈತಿ, ಆ ಭಾಷೆ ಒಳಗೆ ನಮ್ಗೆ ಏನೇ ಸಿಕ್ಕರೂ ಖುಷಿ ಆಗ್ತೈತಿ. ಸೊ ಕೇರಳದೊಳಗೆ ಮಲಯಾಳಂ ಬಳಸಿ ಐಸಿಸನ್ನು ಎಲ್ಲರ ತಲೆಯೊಳಗೆ ತುಂಬೋ ಪ್ರಯತ್ನ ಮಾಡಾಕತ್ತಾರೆ. ಈ ಐಸಿಸ್ಸು ಯಾವಾಗ ಬಂತು, ಹೆಂಗೆ ಇಷ್ಟೊಂದು ಈಸಿಯಾಗಿ ಕೇರಳದಾಗ ಹರಡಾಕತ್ತೈತಿ, ಇದ್ರ ಇತಿಹಾಸ ಏನು ಹೇಳ್ತೇನೆ ಕೇಳ್ರಿ. 7ರಿಂದ 8ನೇ ಶತಮಾನದಾಗ ಅರಬ್ ವ್ಯಾಪಾರಿಗಳು ಕೇರಳಕ್ಕೆ ಬರ್ತಾರೆ ಸಮುದ್ರ ಮಾರ್ಗದಿಂದ. ಎಷ್ಟು ಸಮಾಧಾನ ಇದ್ರು, ಎಷ್ಟು ಶಾಂತಿ ಪ್ರಿಯರಿದ್ರು ಅಂದ್ರೆ ಇಲ್ಲಿ ಬಂದು ಇಲ್ಲಿನ ಹಿಂದೂ ಹೆಣ್ಮಕ್ಳನ್ನ ಮದುವೆ ಮಾಡಿಕೊಂಡ್ರು. ವಾಪಸ್ ಹೋಗಲೇ ಇಲ್ಲ. ಅಳಿಯ ಮನೆ ತೊಳಿಯ ಇಲ್ಲೇ ಬಂದು ಮನೆ ತೊಳ್ಕೊಂಡು ಕುಂತು ಬಿಟ್ಟ. ಅವ್ರಿಗೀಗಲೂ ಕೇರಳದಾಗ ಮಾಪ್ಲೈ ಅಂತಾನೆ ಒಂದು ಸಮುದಾಯ ಅಂತ ಗುರುತಿಸ್ತಾರೆ. ಅದೇ ಮಾಪ್ಲೈ ಸಮುದಾಯಕ್ಕೆ ಸೇರಿದ ಮುಸ್ಲಿಮ್ರು ಮಾತ್ರ ಪ್ಯೂರ್ ಮುಸ್ಲಿಮ್ರು, ಬೇರೆ ಯಾರೂ ಪ್ಯೂರ್ ಮುಸ್ಲಿಮ್ರು ಅಲ್ಲ ಅಂತ. ಸೊ ಇವರು ಶುದ್ಧ ಮುಸ್ಲಿಮ್ರು ಏನು ಮಾಡಿದರು ಮುಂದಿನ ದಿನದಾಗ ಅಂದ್ರೆ ತಮ್ಮ ಪಾಪ್ಯುಲೇಷನ್ ಜಾಸ್ತಿ ಮಾಡಿಕೊಂಡ್ರು. ಇದು ಗೊತ್ತಿರೋ ಸಂಗತಿ. 4 ಹಡಿತಾರು, 4 ಇನ್ನೊಬ್ಬಕಿನ ಕಟ್ಕೊಂಡು ಇನ್ನೊಂದು 4 ಹಡಿತಾರು. ಹಿಂಗೆ ಅವ್ರ ಸಂತತಿ ಬೆಳಿತೈತಿ. ಇದ್ರ ಜೊತೆಗೆ ಅವ್ರು ಮಾಡಿದ ಇನ್ನೊಂದು ಪ್ಲ್ಯಾನ್ ಏನು ಅಂದ್ರೆ ಇಸ್ಲಾಂ ರಾಷ್ಟ್ರಗಳಿಂದ ಅದೇ ರೀತಿ ಪ್ಯೂರ್ ಮುಸ್ಲಿಮ್ರನ್ನ ಕರೆಸ್ಕೊಂಡು ಇಡೀ ಅವರ ಒಂದು ಸಾಮ್ರಾಜ್ಯನೇ ಸೃಷ್ಟಿ ಮಾಡ್ಕೊಂಡ್ಬಿಟ್ರು. ಅಲ್ಲಿಂದ ಅವರ ಮುಖವಾಡ ಕಳಚಕ್ಕೆ ಚಾಲು ಆಯಿತು. ಹಿಂದೂಗಳ ಮೇಲೆ ಅವರ ದಬ್ಬಾಳಿಕೆ ಸ್ಟಾರ್ಟ್ ಆಯಿತು.
1835ರಿಂದ 1919 ತನಕ ಇವರ ದಬ್ಬಾಳಿಕೆ, ಇವರ ದೌರ್ಜನ್ಯ, ಅತ್ಯಾಚಾರಕ್ಕೆ ಏನೇನ ಇರಲಿಲ್ಲ. ಹಿಂದೂ ಜಮೀನ್ದಾರ್ಗಳನ್ನ ಫೋಕಸ್ ಮಾಡಿ ದಾಳಿ ಮಾಡಿದ್ರು. ಹಿಂದೂ ಜಮೀನ್ದಾರ್ಗಳು ಸತ್ತ ಮೇಲೆ ಅವರ ಜಮೀನನ್ನು ಕಬ್ಜಾ ಮಾಡ್ಕೊಂಡ್ರು. ಈಗ ಇವ್ರಿಗೆ ಫಿನಾನ್ಷಿಯಲ್ ಒಂದು ಸ್ಟ್ರೆಂತ್ನು ಸಿಕ್ತು. ಇಷ್ಟು ದಿನ ಬಡತನದಾಗ ಈ ರೇಂಜಿಗೆ ದಾಳಿ ಮಾಡಿದವರು ಈಗ ಜಮೀನ್ದಾರರಾಗಿ ಎಷ್ಟು ದಾಳಿ ಮಾಡಬಾರ್ದು, ಎಷ್ಟು ಸಾವಿರ ಹಿಂದೂ ಹೆಣ ಬೀದಿ ಬೀದಿಗೆ ಬಿದ್ದಿದ್ದು. 1921 ಒಳಗೆ ಮೋಪ್ಲಾ ದಂಗೆ, ಇದು ಆಗಿನ ಕಾಲಕ್ಕೆ ದೊಡ್ಡ ದಂಗೆ ಅಂತ ಹೆಸರುವಾಸಿಯಾಗಿತ್ತು. ಸಾವಿರಾರು ಹಿಂದೂಗಳು ಸತ್ತು ಹೋದ್ರು. ಅತ್ಯಾಚಾರ, ದೌರ್ಜನ್ಯ, ಏನು ಅವ್ರಿಗೆ ಕರುಣೆ ಇಲ್ದಂಗೆ ಸಾಯಿಸೋದು. ನೀ ಏನರೇ ಉಳಿಬೇಕು ಅಂದ್ರೆ ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಆಗು ಅಂದರು. ಆ್ಯಂಡ್ ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಆದವರು 100 ಜನ, ಸತ್ತೋರಂತರೂ ಸಾವಿರಾರು ಜನ. ಈಗ ಅವರು ಶುದ್ಧ ಇಸ್ಲಾಮಿಗರು ಅಂತ ಹೇಳಿದೆ. ಈಗ ಹಿಂದೂಗಳು ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಆದ್ರೆ ಅವರು ಶುದ್ಧ ಇಸ್ಲಾಮಿಗರು ಆಗೋದಿಲ್ಲ. ಸೊ ಒನ್ ಡೇ ಅವ್ರಿಗೂ ಚಟ್ಟ ಕಟ್ಟಿದ್ರ, ಇಲ್ಲ ಅಂದ್ರೆ ಅವ್ರನ್ನ ಬೇರೆ ದೇಶಕ್ಕೆ ಮಾರಿಬಿಟ್ರು. ಇಷ್ಟೊಂದು ಕ್ರೂರತೆ ಈ ಶುದ್ಧ ಇಸ್ಲಾಂ ಅಂತ ಫಾಲೋ ಮಾಡೋರಿಗೆ ಐತಿ. ಇನ್ನು 1992ರಾಗ ಬಾಬ್ರಿ ಮಸೀದಿ ಏನು ಧ್ವಂಸ ಆಯ್ತಲ್ರಿ, ಅಲ್ಲಿ ಧ್ವಂಸ ಆಗಿ ಬೆಂಕಿ ಬಿದ್ದಿದ್ದು ಇಲ್ಲಿ ಸ್ಫೋಟ ಆಯಿತು. ಕೇರಳದ ಪುಂಡ್ರದಾಗ ಒಂದು ದೊಡ್ಡ ಹಿಂಸಾಚಾರ ಭುಗಿಲೆದ್ದಿತ್ತು. ಅಲ್ಲಿ ಸತ್ತಿದ್ದು ಹಿಂದೂಗಳು. ಮುಸ್ಲಿಮ್ರು ಸತ್ತಿಲ್ಲ ಅಂತಲ್ಲ, ಮುಸ್ಲಿಮ್ರು ಸತ್ರು. ಮುಸ್ಲಿಮ್ರಲ್ಲ, ಪ್ಯೂರ್ ಇಸ್ಲಾಂದವ್ರು ಆಗಿರಲಿಲ್ಲ. 2002, 2003ರಾಗ ಮರದ್ ಬೀಚ್ ಹತ್ಯಾಕಾಂಡ ಆಗ್ತೈತಿ. 8 ಜನ ಹಿಂದೂ ಫಿಶರ್ಮ್ಯಾನ್ಸ್ ಅಂದ್ರೆ ಮೀನುಗಾರರು 8 ಮಂದಿನ ಹೈಜಾಕ್ ಮಾಡಿ ಮಚ್ಚಿನಿಂದ ಕೊಚ್ಚಿ ಹಾಕ್ತಾರೆ. ಆ ಮಚ್ಚು ಮಸೀದಿ ಒಳಗಿದ್ದು ಅನ್ನೋದು ಗೊತ್ತಾಯ್ತು. ಇದ್ರೊಳಗೆ ಯಾರ ಕೈವಾಡ ಇತ್ತು ಅಂತ ಕೋರ್ಟ್ ಕೂಡ ಹೇಳೈತಿ. NDF ಆ್ಯಂಡ್ IUML ಇವರ ಕೈವಾಡ ಭಾಳಷ್ಟಿತ್ತು. ಅದೇ ರೀ ಮುಸ್ಲಿಂ ಲೀಗ್ ಐತಲ್ಲ ಅದೇ. ಇನ್ನು ರೀಸೆಂಟಾಗಿ ನನಗೆ ಬುದ್ಧಿ ಬಂದಾಗಿಂದ ಕೇಳಿದ್ದು RSS ಅವ್ರ ಮೇಲೆ ಕೇರಳದಾಗ ಆಗತ್ತಿರೋ ಹಿಂಸಾಚಾರ, ಅನ್ಯಾಯ, ದೌರ್ಜನ್ಯ, ಕೊಲೆಗಳು. ನಾಟ್ ಓನ್ಲಿ RSS, ಹಿಂದೂಗಳ ಜೀವಕ್ಕಲ್ಲಿ ಬೆಲಿನ ಇಲ್ಲ. ಇನ್ನು ಇವರೆಲ್ಲ ಯಾಕೆ ಇಷ್ಟೊಂದು ಐಸಿಸನ್ನು ನಂಬಕತ್ತಾರೋ, ಐಸಿಸೇ ನಮಗೆಲ್ಲ ಅನ್ನಕತ್ತಾರೋ ಅಂದ್ರೆ ಅಲ್ಲಿ ಸಣ್ಣಾಗಿದ್ದಾಗಿಂದ ತಲೆಯಾಗ ತುಂಬಕತ್ತಾರ. ಅದೇನೋ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ ಅಂತಾರಲ್ಲ, ಇವ್ರಿನ ಗಿಡ ಇದ್ದಾಗ ಇವ್ರಿಗೆ ಗೊಬ್ಬರ ಐಸಿಸಿಂದ ಬಿದ್ದೈತಿ, ನೀರು ಐಸಿಸಿಂದ ಬಿದ್ದಾವ. ಹೀಗಾಗಿ ಇವ್ರಿಗೆ ಐಸಿಸ್ ಅಂದ್ರೆ ದೇವರು, ಅಲ್ಲನ ಕೆಳಗ ಅವರೇ, ಆ ರೀತಿ ಆಗ್ಬಿಟ್ಟೈತಿ. ಇದಕ್ಕೆ ಇನ್ನಷ್ಟು ಕುಮ್ಮಕ್ಕೆ ಸಿಕ್ಕಿದ್ದು ಯಾವಾಗ ಅಂದ್ರೆ ಕೇರಳದಾಗ 4 ಏರ್ಪೋರ್ಟ್ ಅದಾವ. ಭಾರತದಾಗ 4 ಏರ್ಪೋರ್ಟ್ ಇರೋದು ಕೇರಳದಾಗ ಅಂತ. ಈಗ ಕೇರಳದಾಗ 4 ಏರ್ಪೋರ್ಟ್ ಇದ್ರೂ ಅಲ್ಲಿನ ವಿಮಾನಗಳ ಜಾಸ್ತಿ ಹಾರಿ ಹೋಗಿ ತಲುಪೋದು ಇಸ್ಲಾಂ ರಾಷ್ಟ್ರಗಳನ್ನು. ಅದ್ರಾಗೂ ಐಸಿಸ್ ಸಂಘಟನೆ ಎಲ್ಲಿ ಹೆಚ್ಚು ಪ್ರಾಶಸ್ತ್ಯವನ್ನು ಪಡೆದೈತಲ್ಲ ಆ ರಾಷ್ಟ್ರದಾಗ ವಿಮಾನ ಹೋಗಿ ಲ್ಯಾಂಡ್ ಆಗ್ತೈತಿ. 1970ರಾಗ ಗಲ್ಫ್ ದೇಶಕ್ಕೆ ಕೇರಳದಿಂದ ಹೋದವರೆಲ್ಲ ಸಾಕಷ್ಟು ಪ್ರಮಾಣದ ದುಡ್ಡನ್ನು ಎತ್ಕೊಂಡ್ಬಂದು ಇಲ್ಲಿ ಸಾಧನೆ ಮಾಡಿದ್ರು. ಆವಾಗ ಇದಕ್ಕೆ ಇನ್ನಷ್ಟು ಕುಮ್ಮಕ್ಕೆ ಸಿಕ್ತು. ಕೇರಳದಾಗ ಪಾಸ್ಪೋರ್ಟ್ ಹೊಂದಿರೋರ ಸಂಖ್ಯೆ ನಮ್ಮ ಇಡೀ ಭಾರತದ ಸರಾಸರಿಗೆ 2 ಪಟ್ಟು ಹೆಚ್ಚಂತ. ಅಂದ್ರೆ ಮನೆಗೆ ಒಂದು 10 ಪಾಸ್ಪೋರ್ಟ್ ಇರ್ತಾವಲ್ಲಿ. ಯಾಕಿರ್ತಾವೋ, ಎಲ್ಲಿ ಹೋಗೋಕ್ಕಿರ್ತಾವೋ, ದುಡಿಯಾಕೆ ಹೋಗೋಕ್ಕಿರ್ತಾವೋ, ಇಸ್ಲಾಂ ಬಗ್ಗೆ ಕಲ್ತ್ಕೊಂಬರಕ್ಕಿರ್ತಾವೋ, ನೀವ ಲೆಕ್ಕ ಹಾಕ್ರಿ. ಇನ್ನು ದುಬೈ, ಕತಾರ್ ಅಂತ ಇಸ್ಲಾಂ ರಾಷ್ಟ್ರಗಳಿಗೆ ಡೈರೆಕ್ಟ್ ಫ್ಲೈಟ್, ಅಲ್ಲಿ ಇಲ್ಲಿ ಸ್ಟಾಪ್ ಮಾಡಿ ಹೋಗೋದಿಲ್ಲ, ಡೈರೆಕ್ಟ್ ಅಲ್ಲೇ ನಿಮ್ಗೆ ರೀಚ್ ಮಾಡಿಸ್ತಾರೆ. ಹಂಗೆ ಸ್ಪೆಷಲಿಟಿ ಕೇರಳದ ಏರ್ಪೋರ್ಟ್ ಒಳಗೆ ಅದಾವ. ಇಷ್ಟೆಲ್ಲ ನಾವು ಅವ್ರಿಗೆ ರೆಡಿ ಮಾಡಿ ಕೊಟ್ರೆ ತಿನ್ನಲ್ದ ಬಿಡ್ತಾರೇನವರು. ಸೊ ಕೇರಳದಾಗ ಪ್ಯೂರ್ ಇಸ್ಲಾಮಿಕರನ್ನ ಹೆಂಗೆ ಸ್ಟಾರ್ಟ್ ಆಗಿ ಎಲ್ಲಿ ತನಕ ತಲುಪಕತ್ತೈತೆ ಅನ್ನೋದನ್ನ ನೀವು ಇಮ್ಯಾಜಿನ್ ಮಾಡಿರಿ. ಈ ORF ಸ್ಟಡಿ ಅಂತ ನಾ ಹೇಳಿದ್ನಲ್ರಿ, ಈ ಸ್ಟಡಿನ ಯಾರೋ ಹಿಂದೂ ಅವ್ರ ಕ್ರಿಶ್ಚಿಯನ್ ಅಥವಾ ಬೇರೆ ಧರ್ಮದವ್ರು ಮಾಡ್ಯಾರ ಅಂತ ಅನ್ಕೋಬೇಡ್ರಿ. ಈ ಒಂದು ORF ಸ್ಟಡಿ ಮಾಡಿದ್ದು ಇಬ್ಬರು ಮುಸ್ಲಿಮ್ರೇ, ಬಟ್ ಅವರು ಪ್ಯೂರ್ ಮುಸ್ಲಿಮ್ರ ಅಲ್ಲ. ಹೀಗಾಗಿ ಅವ್ರಿಗೂ ಅದರಿಂದ ಎಫೆಕ್ಟ್ ಆಗೈತಿ. ಸೊ ಅವ್ರು ಈ ಸ್ಟಡಿನ ಮಾಡ್ಯಾರ. ಒಬ್ಬರು ಕಬೀರ್ ತನೇಜಾ ಅಂತ, ಇನ್ನೊಬ್ಬರು ಮೊಹಮ್ಮದ್ ಸಿನಾಜ್ ಶಿಯೇಜ್. ಇವರಿಬ್ಬರು ಈ ಸ್ಟಡಿ ಪೇಪರನ್ನು ರಿಲೀಸು ಮಾಡ್ಯಾರ. ಈ ಸ್ಟಡಿ ಪೇಪರ್ಗೆ ಸಾಕಷ್ಟು ಪ್ರಶಂಸೆ ಸಿಕ್ಕೈತಿ, ಅದ್ರ ಜೋಡಿ ಅವಾರ್ಡ್ಸು ಸಿಕ್ಕೈತಿ. ಇದು ಅಕ್ಯುರೆನ್ಸಿಗೆ 100 ಪಾಯಿಂಟ್ಗೆ ಜಾಸ್ತಿನ ಪಾಯಿಂಟ್ಸ್ ತೊಗೊಂಡೈತಿ. ಯಾಕಂದ್ರೆ ಬರೋಬ್ಬರೇ ಹೇಳಾರ ಇವರು ಏನು ನಡೆಯತೈತಿ ಕರಾಳತೆ ಕೇರಳದಾಗ ಅನ್ನೋದನ್ನ ತೆರೆದಿಟ್ಟಾರ. ಐಸಿಸ್ ಉಗ್ರವಾದ ಯಾವ ಮಟ್ಟಿಂದ ಐತಿ, ಕೇರಳ ಮುಂದಿನ ದಿನದಾಗ ಶುದ್ಧ ಇಸ್ಲಾಮೀಕರಣಕ್ಕೆ ತಿರುಗ್ತೈತಿ ಅನ್ನೋ ಭಯವನ್ನು ಇವರು ಹೆಚ್ಚು ಬಿಚ್ಚಿಟ್ಟಾರ. ಆತಂಕವಾದ, ಉಗ್ರವಾದ, ಭಯೋತ್ಪಾದನೆಗೆ ಕೇರಳ ಹೆಸರುವಾಸಿ ಆಗತೈತಿ ಅಂತ ಹೇಳ್ಯಾರ. ಉತ್ತರ ಪ್ರದೇಶ, ವೆಸ್ಟ್ ಬೆಂಗಾಲ, ಕಾಶ್ಮೀರ ಒಳಗೆ ಏನಾಯ್ತು ರೀ? ಉತ್ತರ ಪ್ರದೇಶದಾಗ ಪರವಾಗಿಲ್ಲ, ಈಗೊಂದಿಟ ಯೋಗಿ ಆದಿತ್ಯನಾಥ್ ಅವರ ಹಿಡಿತಕ್ಕೆ ತರತ್ತಾರ. ವೆಸ್ಟ್ ಬೆಂಗಾಲ್ ಒಳಗೆ ಮುಸ್ಲಿಮ್ರು ಮುಂಚೆ ಹೆಂಗೆ ಬಂದರು, ಬಾಯಿ ಅಂತ ಬಂದು ಅವರ ಜನಸಂಖ್ಯೆ ಹೆಚ್ಚಾದ ಮೇಲೆ ಮೆಜಾರಿಟಿ ಮೇಲೆ ಹಿಂದೂಗಳನ್ನ ಅತ್ಯಾಚಾರ, ದೌರ್ಜನ್ಯ ಮಾಡಿ
ಹೊರಗೆ ಓಡಿಸಿದ್ರು, ಕೊಂದು ಹಾಕಿದ್ರು, ಕನ್ವರ್ಟ್ ಮಾಡ್ಕೊಂಡ್ರು. ಕಾಶ್ಮೀರ ಒಳಗೆ ಕಾಶ್ಮೀರಿ ಪಂಡಿತರ ಹತ್ರ ಬಂದು ನೀವು ಸಾಮರಸ್ಯದಿಂದ ಬಾಳುನು ಅಂತ ಹೇಳಿ ಅವರ ಸಂಖ್ಯೆ ಜಾಸ್ತಿ ಆಗ್ತಿದ್ದಂಗ ಪಂಡಿತರನ್ನ ಕೊಂದು ಹಾಕಿದ್ರು. ಈಗ ಹುಡುಕಿದ್ರ ಪಂಡಿತರು ಕಾಶ್ಮೀರದಾಗ ಸಿಗಾಕತ್ತಿಲ್ಲ, ಹಂಗೆ ಮಾಡಿದ್ರು. ಈಗ ಈ ಪ್ಯೂರ್ ಇಸ್ಲಾಂ ಕೂಡ ಕೇರಳವನ್ನು ಹಾಗೇ ಮಾಡತೈತಿ. ಐಸಿಸ್ ಅವರ ಕುಮ್ಮಕ್ಕಿನಿಂದ ಇಡೀ ರಾಜ್ಯದಿಂದ ದೇಶವನ್ನು ಪ್ಯೂರ್ ಇಸ್ಲಾಂದತ್ತ ಕನ್ವರ್ಟ್ ಮಾಡ್ಕೋಬೇಕು ಅಂತ ಬಕಪಕ್ಷಿಗತ್ಲೆ ಕಾಯಕತ್ತಾರು. ಸೊ ಈ ಆತಂಕ ಎಷ್ಟು ಬೇಗ ಅರ್ಥ ಆಗ್ತೈತಲ್ಲ ಅಷ್ಟು ಬೇಗ ಎಲ್ಲ ಸರಿ ಆಗಬಹುದು. ತಡ ಆದಷ್ಟು ಭಾಳ ಕಾಟ ಸ್ಟಾರ್ಟ್ ಆಗ್ತಾವ್ರಿ. ನಾವೆಲ್ಲ ಅಂದ್ಕೊಂಡಷ್ಟು ಈಸಿ ಅಲ್ಲ, ಇವತ್ತು ಸುದ್ದಿ ಬರ್ತೈತಿ ನಾಳೆ ಇದನ್ನು ಮರ್ತು ಬಿಡ್ತೀವಿ ಅನ್ನೋದಲ್ಲ. ಆತಂಕ ಎಷ್ಟರ ಮಟ್ಟಿಗೆ ಡೀಪ್ ಆಗೈತಿ ಅನ್ನೋದನ್ನ ಅರ್ಥ ಮಾಡಿಕೊಂಡು ಎಷ್ಟು ಹುಷಾರಾಗಿ ಇರ್ತೀವೋ ಅಷ್ಟು ಒಳ್ಳೆಯದು.